ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ನೆನ್ನೆ ಒಂದು ಎಪಿಸೋಡಲ್ಲಿ ಚೈತ್ರ ಅವ್ರ ಹತ್ರ ಇರೋ ಅಮೌಂಟ್ನ ಕಿತ್ಕೋಬೇಕು ಅಂತ ಏನು ಆ ಪ್ಲ್ಯಾನ್ ಮಾಡಿದ್ರಲ್ಲ ಗೌತಮಿ ಹಾಗೆ ಇವರೆಲ್ಲ ಸೇರಿಕೊಂಡು, ಸೊ ಆ ಪ್ಲ್ಯಾನು ನಮಗೆ ಪ್ರೋಮೋದಲ್ಲಿ ನೋಡುವಾಗ ಸಕ್ಸಸ್ ಆಗಿದೆ, ಅವ್ರ ಹತ್ರ ಕಿತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ರಿಯಾಲಿಟಿ ಅದಲ್ಲ. ಆ ಪ್ಲ್ಯಾನ್ ಏನು ಮಾಡಿದ್ರಲ್ಲ ಅದು ಫ್ಲಾಪ್ ಆಯ್ತು ಅಂತಲೇ ಹೇಳ್ಬೋದು. ಚೈತ್ರ ಅವ್ರ ಹತ್ರ ಅವ್ರಿಗೆ ಆ ಪಾಯಿಂಟ್ಸ್ನ ಕಿತ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಆದರೆ ಚೈತ್ರ ಅವ್ರು ಇಟ್ಟಿರೋ ನಂಬಿಕೆ ಎಲ್ಲೋ ಮುರಿತು, ಅವ್ರು ಇನ್ಯಾರನ್ನೂ ನಂಬಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಅವ್ರಿಗೆ ಅರ್ಥ ಆಗಿರುತ್ತೆ ಚೈತ್ರ ಅವ್ರಿಗೆ ಇನ್ಯಾರನ್ನೂ ನಾನು ನಂಬಾರ್ದು ಅಂತ ಹೇಳಿ. ಸೊ ಅದು ನಡೆದಿರೋದು. ಅವ್ರ ಹತ್ರ ಬಿಗ್ ಬಾಸ್ ಪಾಯಿಂಟ್ಸ್ನ ಕಿತ್ಕೊಳ್ಳೋಕ್ಕೆ ಆಗಿಲ್ಲ, ಅದು ಚೈತ್ರ ಅವ್ರ ಹತ್ರನೇ ಉಳ್ಕೊಂಡಿದೆ. ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಳಪೆ ಹಾಗೆ ಉತ್ತಮ, ಇಲ್ಲಿ ಕಳಪೆ ಹಾಗೆ ಉತ್ತಮ ಅಂತ ಬಂದರೆ ಉತ್ತಮ ಯಾರಿಗೆ ಕೊಡ್ತಾರೆ ಅಂತ ತೋರಿಸಿಲ್ಲ, ಆದರೆ ಮೋಕ್ಷಿತ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಉತ್ತಮ ಬರುತ್ತೆ ಅಂತ ಅನಿಸುತ್ತೆ. ಇಬ್ರಿಗೆ ಕೊಡ್ತಾರಾ ಒಬ್ರಿಗೆ ಕೊಡ್ತಾರಾ ಅಂತ ನೋಡಬೇಕು. ಹಾಗೆ ಕಳಪೆ ಬಂದು ಇಲ್ಲಿ ರಜತ್ ಅವ್ರಿಗೆ ಕೊಟ್ಟಿದ್ದಾರೆ. ರಜತ್ ಅವ್ರಿಗೆ ಕಳಪೆ ಕೊಟ್ಟಿರೋದು ತುಂಬಾ ಸೂಕ್ತ ಅನಿಸುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಅಗ್ರೆಷನಲ್ಲೂ ಆಟ ಅಂತ ಬಂದಾಗ ಏನೋ ಬಾಯಿ ತಪ್ಪಿ ಬಂದಿರ್ಬೋದು ಕೆಟ್ಟ ಪದಗಳು. ಸೊ ಅದರಿಂದ ಒಬ್ರಿಗೆ ಹರ್ಟ್ ಆಗಿದೆ ಅಂದಾಗ ಏನೇ ಆಗಿದ್ರು ಒಂದು ಸಾರಿ ಕೇಳಿದ್ರೆ ಮನುಷ್ಯ ದೊಡ್ಡವನಾಗ್ಬಿಡ್ತಾನಂತೆ. ಆದರೆ ಈ ಮನುಷ್ಯ ಸಾರಿನೂ ಕೇಳಿಲ್ಲ, ಏನೂ ಇಲ್ಲ. ಯಾರು ಇಲ್ಲಿ ಸುಮ್ಮನೆ ಬಂದಿಲ್ಲ, ಅವರವ್ರ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ಬಿಗ್ ಬಾಸ್ ಮನೆಗೆ ಬಂದಿರೋದು. ಸೊ ಯಾರು ಯಾರಿಗೆ ಅವಹೇಳನಕಾರಿ ಮಾತುಗಳನ್ನ ಆಡೋ ಅಧಿಕಾರ ಯಾರಿಗೂ ಇಲ್ಲ. ಇನ್ ಕೇಸ್ ಆಡಿದ್ರು ಒಂದು ಸಾರಿ ಕೇಳಿಲ್ಲ ಆ ಮನುಷ್ಯ ಅಂದರೆ ಆ ಮನುಷ್ಯ ಇನ್ನೇನು ಅಂತ ತೋರಿಸುತ್ತೆ. ಅವ್ರು ಹೇಳ್ತಾರೆ ನಾನು ಇರೋದೇ ಹಾಗೆ ಅಂತ. ಗುರು, ಇದು ಕರ್ನಾಟಕ ಜನತೆ ನೋಡೋ ಒಂದು ದೊಡ್ಡ ಶೋ. ಇದರಲ್ಲಿ ನಾನು ಹೆಂಗೆಂಗೋ ಮಾತಾಡಿ ನಾನು ಇರೋದೇ ಹೀಗೆ ಅಂದರೆ ಅವ್ರ ಬಗ್ಗೆನೇ ತಾನೇ ಕೆಟ್ಟ ಅಭಿಪ್ರಾಯ ಬರೋದು ಜನಕ್ಕೆ. ಸೊ ಅದರಿಂದ ಅವರಿಗೆ ಕಳಪೆ ಕೊಟ್ಟಿರೋದು ತುಂಬಾ ಸೂಕ್ತ ಅನಿಸುತ್ತೆ. ಆದರೆ ಅಲ್ಲೂ ಕೂಡ ಅವರು ಒಂದು ಕ್ಷಮೆ ಕೇಳಲಿಲ್ಲ. ಅದು ನಿಜವಾದ ಮನುಷ್ಯನ ಗುಣ ಅದಲ್ಲ ಅಂತ ಅನಿಸುತ್ತೆ. ಅವ್ರು ಅಟ್ಲೀಸ್ಟ್ ಅಲ್ಲಾದರೂ ಒಂದು ವೇದಿಕೆ ಸಿಕ್ತು, ಆಯಿತು ನಾನು ಮಾತಾಡಿದ್ದು ಕ್ಷಮೆ ಇರಲಿ ಅಂತ ಒಂದು ಕ್ಷಮೆ ಕೇಳಿ ಆ ಮನುಷ್ಯ ತುಂಬಾ ದೊಡ್ಡವರಾಗ್ತಿದ್ರು. ಬಟ್ ಅವ್ರು ಆ ಕೆಲಸನ ಮಾಡಿಲ್ಲ. ಮತ್ತೆ ಕೆಟ್ಟ ಪದನೇ ಉಪಯೋಗಿಸಿ ನಾನು ಅವ್ರನ್ನೆಲ್ಲ ಹೊರಗೆ ಕಳಿಸೆ ನಾನು ಹೋಗೋದು ಅಂತ ಹೇಳಿ ಆವಾಜ್ ಹಾಕಿ ಚಾಲೆಂಜ್ನ ಮಾಡಿ ಜೈಲೊಳಗೆ ಹೋಗ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಅಂತ ನಮಗೆ ಅರ್ಥ ಆಗಲ್ಲ. ಸೊ ರಜತ್ಗೆ ಕಳಪೆ ಸಿಕ್ಕಿದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.